ಬೋರ್ಡ್ ಎಕ್ಸಾಮ್ಸ್, ಸಿಟಿ ಎಕ್ಸಾಮ್ಸ್, ಎಂಟ್ರೆನ್ಸ್ ಎಕ್ಸಾಮ್ಸ್, ನೀಟು, ಸ್ಲೆಟ್ಟು, ಕ್ಯಾಟು, ಮ್ಯಾಟು, ಅಬ್ಬಬ್ಬಾ ಎಷ್ಟು ಬ್ರಾಂಚ್ಗಳಿದಾವೋ, ಎಷ್ಟು ಸಬ್ಜೆಕ್ಟ್ಗಳಿದಾವೋ, ಅದಕ್ಕಿಂತ ಹೆಚ್ಚು ಎಂಟ್ರೆನ್ಸ್ ಎಕ್ಸಾಮ್ಗಳಾಗ್ಬಿಟ್ಟಿದಾವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ ಲೀಡ್ ವಿತ್ ಲೀಲಾಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಮನುಷ್ಯ ಯಾವಾಗೆಲ್ಲ ಈ ನೋವು, ಅಸಮಾಧಾನ, ಭಯ ಇವೆಲ್ಲ ಭಾವನೆಗಳನ್ನ ಹೊರ ಹಾಕ್ಲಿಕ್ಕೆ ಹಿಂಜರಿತಾನೋ ಅಥವಾ ಹೊರ ಹಾಕೋದ್ರಲ್ಲಿ ಸೋಲ್ತಾನೋ, ಅವಾಗ ಅವನು ಒಳಗಾಗುವಂತ ಒಂದು ಸ್ಟೇಜ್ ಅಂದ್ರೆ ಡಿಪ್ರೆಷನ್, ಖಿನ್ನತೆ. ಈ ಡಿಪ್ರೆಷನ್ ಅನ್ನೋ ಸುಳಿಲಿ ಸಿಲುಕಿ ನಲುಗಿ ಹೋಗ್ತಾ ಇರೋರು ಅತಿ ಹೆಚ್ಚು ಪ್ರಮಾಣದಲ್ಲಿ ಯಾರು ಅಂತ ಕೇಳೋದಾದ್ರೆ ಅದು ನಮ್ಮ ಇಂದಿನ ಯುವ ಜನತೆ. ಕನಸು ಕಾಣ್ಬೇಕಾಗಿರೋ ವಯಸ್ಸಿನಲ್ಲಿ, ಜೀವನನ ಕಟ್ಕೋಬೇಕಾಗಿರುವಂತಹ ವಯಸ್ಸಿನಲ್ಲಿ ಈ ಜೀವನಕ್ಕೆ ವಿದಾಯ ಹೇಳುವಂತ ಸ್ಥಿತಿಗೆ ನಮ್ಮ ಇವತ್ತಿನ ಯುವ ಜನತೆ ತಲುಪ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಈ ಎಜುಕೇಶನ್, ಈ ಅಕಾಡೆಮಿಕ್ ಪ್ರೆಷರ್ಸ್. ಎಸ್, ಇತ್ತೀಚೆಗಷ್ಟೇ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಡೆದಂತಹ ಒಂದು ದುರಂತ ಕತೆ. ಕೇವಲ 19 ವಯಸ್ಸಿನ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇರೋಂತಹ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿರುವಂತಹ ಘಟನೆ. ಆ ಹುಡುಗಿಯ ಸೂಸೈಡ್ ನೋಟ್ ಅಲ್ಲಿ ಬರ್ದಿದ್ದಾಳೆ, ನನಗೆ ಇಷ್ಟವಿಲ್ಲದಿದ್ರು ಕೂಡ ಇಂಜಿನಿಯರಿಂಗ್ ಸೇರ್ಕೊಂಡೆ ಅಂಡ್ 6ಕ್ಕೆ 6 ಸಬ್ಜೆಕ್ಟ್ಸ್ ಬ್ಯಾಕ್ಲಾಗ್ ಆಗಿರೋ ಕಾರಣಕ್ಕೆ ಆ ಪ್ರೆಷರ್ ನ ತಡ್ಕೊಳಕ್ಕಾಗ್ದಲೆ, ಸಮಾಜನ ಫೇಸ್ ಮಾಡ್ಲಿಕ್ಕಾಗ್ದಲೆ ನಾನು ಈ ನಿರ್ಧಾರ ತಗೋತಾ ಇದ್ದೀನಿ ಅಂತ. ನಮ್ಮ ಮಕ್ಕಳನ್ನ ಡಾಕ್ಟರ್ಸ್ ಆಗಿ, ಇಂಜಿನಿಯರ್ಸ್ ಆಗಿ ನೋಡ್ಬೇಕು ಅನ್ನೋ ಒಂದು ಹುಮ್ಮಸ್ನಲ್ಲಿ ನಾವು ನಮ್ಮ ಮಕ್ಕಳನ್ನ ಯಾವ ಕೂಪಕ್ಕೆ ತಳ್ತಾ ಇದ್ದೀವಿ ಅಂತ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸಸ್, ನಿಮ್ಹಾನ್ಸ್, 2024ರಲ್ಲಿ ಈ ನಿಮ್ಹಾನ್ಸ್ ಕೊಟ್ಟಿರೋ ರಿಪೋರ್ಟ್ ಪ್ರಕಾರ 68% ಆಫ್ ದ ಹೈಸ್ಕೂಲ್ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಟೈಮ್ಸ್ ಅಲ್ಲಿ ಅತಿ ಹೆಚ್ಚು ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ, ಅತಿ ಹೆಚ್ಚು ಸ್ಟ್ರೆಸ್ ನ ಫೇಸ್ ಮಾಡ್ತಾ ಇದ್ದಾರೆ. ಅಂಡ್ ಈ ಎಕ್ಸಾಮ್ ಪ್ರೆಷರ್ಸ್ ಅಂದ್ರೆ ಏನು, ಹೇಗಿರುತ್ತೆ, ಅದರ ಇಂಪ್ಯಾಕ್ಟ್ ಏನು ನೋಡ್ತಾ ಹೋಗೋಣ ಬನ್ನಿ. ಎಕ್ಸಾಮ್ ಪ್ರೆಷರ್ಸ್ ಅಂದ್ರೆ ಭಯ, ಟೆನ್ಷನ್, ರಿಸಲ್ಟ್ ಏನಾಗ್ಬಿಡುತ್ತೋ ಅನ್ನೋ ಭಯಕ್ಕಿನ್ನ ನಮ್ಮ ಮನೇಲಿ ಏನಂತಾರೋ, ಈ ಸೊಸೈಟಿಲಿ ಜನ ಏನಂತಾರೋ, ನನ್ನ ಫೋಟೋ ಆ ನೋಟಿಸ್ ಬೋರ್ಡ್ ಮೇಲೆ ಬರುತ್ತೋ ಇಲ್ವೋ, ಈ ಎಲ್ಲಾ ಗೊಂದಲಗಳಿಂದ ಮಕ್ಕಳು ಅತಿ ಹೆಚ್ಚು ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದಾರೆ. ರಿಸಲ್ಟ್ ದಿನ ನಮ್ಮ ಮಕ್ಕಳ ಫೋಟೋ ಪೇಪರ್ ಅಲ್ಲಿ, ನ್ಯೂಸ್ ಅಲ್ಲೆಲ್ಲ ಬಂದ್ರೆ ಖುಷಿ ಆಗೋದೇನೋ ನಿಜ, ಆದ್ರೆ ಅದು ಓವರ್ ಆಲ್ ಸ್ಟೂಡೆಂಟ್ ಪಾಪ್ಯುಲೇಷನ್ ಅಲ್ಲಿ ಎಂತಹ ಅತಂತ್ರಗಳನ್ನ ಹುಟ್ಟಾಕ್ತಾ ಇದೆ ಗೊತ್ತಾ? ಡಿಪ್ರೆಷನ್ 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 ಇದು ತುಂಬಾ ದೊಡ್ಡ ವಿಷಯ ಅಂಡ್ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಡೀ ದಿನ ಬೇಕಾದ್ರೂ ಮಾತಾಡ್ಬೋದು. ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೇವಲ ಎಕ್ಸಾಮ್ ಪ್ರೆಷರ್ ಇಂದ ಉಂಟಾಗುವಂತಹ ಡಿಪ್ರೆಷನ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಗೆಳೆಯರೆ, ಈ ಎಕ್ಸಾಮ್ ಪ್ರೆಷರ್ಸ್ಗೆ ನನ್ನ ಪ್ರಕಾರ ಮೂಲ ಕಾರಣ ಏನಂದ್ರೆ ಇವತ್ತಿನ ಪೇರೆಂಟಿಂಗ್. ಪೋಷಕರೇ, ದಯವಿಟ್ಟು ಕ್ಷಮಿಸಿ, ನಾನು ಹೇಳೋದು ನಿಮ್ಗೆ ಹಾರ್ಶ್ ಅನಿಸ್ಬೋದು, ಆದ್ರೆ ಇವತ್ತು ನಾವು ನಮ್ಮ ಮಕ್ಕಳ ಮೇಲೆ ಹೇರ್ತಾ ಇರೋಂತ ಆ ಒತ್ತಡ ಅವ್ರನ್ನ ಸಾವಿನತ್ತ ಕರ್ಕೊಂಡು ಹೋಗ್ತಾ ಇರೋದು ಖಂಡಿತ ನಿಜ. ಇವತ್ತು ಇಲ್ಲಿ ನಾನು 2 ತರ ಪೇರೆಂಟಿಂಗ್ ನ ಡಿಸ್ಕಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದರಲ್ಲಿ ಮೊದಲನೇ ಪೇರೆಂಟಿಂಗ್ ವೆರಿ ಸ್ಟ್ರಿಕ್ಟ್ ಪೇರೆಂಟಿಂಗ್. ಈ ಸ್ಟ್ರಿಕ್ಟ್ ಪೇರೆಂಟಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನನ್ನ ಮಗ ಅಥವಾ ನನ್ನ ಮಗಳು ಹೀಗೆ ಇರಬೇಕು, ಹೀಗೆ ಬೆಳಿಬೇಕು, ಇಷ್ಟೇ ಮಾರ್ಕ್ಸ್ ಪ್ರಿಂಟ್ ಆಗ್ಬೇಕು ಮಾರ್ಕ್ಸ್ ಕಾರ್ಡ್ ಅಲ್ಲಿ, ನಾನು ಸಮಾಜದಲ್ಲಿ ನನ್ನ ಮಗಳು ಇಂಜಿನಿಯರಿಂಗ್ ಅಂತಾನೆ ಹೇಳ್ಬೇಕು, ಡಾಕ್ಟರ್ ಅಂತಾನೆ ಪರಿಚಯ ಮಾಡ್ಕೋಬೇಕು, ಈ ರೀತಿ ನಮ್ಮ ಮಕ್ಕಳು ಇದೇ ಆಗ್ಬೇಕು ಅಂತ ಹಣೆಪಟ್ಟಿ ಹಚ್ಚಿಬಿಡ್ತೀವಿ. ಪೋಷಕರೇ, ನಿಮ್ಮ ಮಕ್ಕಳನ್ನ ಯಾವತ್ತಾದ್ರೂ ಒಂದಿನ ಕೂರಿಸ್ಕೊಂಡು ಅವ್ರ ಜೊತೆ ಮಾತಾಡಿ ನೋಡಿ, ಆ ಪರ್ಸನಲ್ ಸ್ಪೇಸ್ ನ ಅವ್ರಿಗೆ ಕೊಟ್ಟು ನೋಡಿ. ನಿನಗೆ ನಿಜವಾಗ್ಲೂ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಅಥವಾ ಇನ್ಯಾವುದೋ ಒಂದು ಸಬ್ಜೆಕ್ಟ್ ಖಂಡಿತ ಇಷ್ಟ ಇದೆಯಾ, ಅಥವಾ ನಿನಗೆ ಅದರಲ್ಲಿ ಆಸಕ್ತಿ ಇದೆಯಾ, ಇಲ್ಲ ನಿನ್ನ ಮನಸ್ಸಲ್ಲಿ ಬೇರೆ ಏನಾದ್ರೂ ಇದೆಯಾ ಅಂತ ಕೇಳಿ ನೋಡಿ. ಖಂಡಿತವಾಗ್ಲೂ ಅವ್ರು ಓಪನ್ ಅಪ್ ಆಗೇ ಆಗ್ತಾರೆ. ನೀವು ಈ ಪ್ರಯತ್ನನ ಮಾಡ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅವ್ರ ಕನಸು ಅವ್ರ ಮನ್ಸಲ್ಲೇ ಸತ್ ಹೋಗುತ್ತೆ ಮತ್ತೆ ಅವರು ಡಿಪ್ರೆಷನ್ಗೆ ಜಾರ್ತಾರೆ. ನೀವೇ ಯೋಚನೆ ಮಾಡಿ, ಇಷ್ಟ ಇಲ್ಲದೆ ಇರೋದನ್ನ ಒಬ್ಬ ಮನುಷ್ಯ ಎಷ್ಟು ದಿನ ಅಂತ ಮಾಡಬಹುದು ಅಲ್ವಾ? ನೀವು ನಿಮ್ಮ ಮಕ್ಕಳನ್ನ ಅರಗಿಣಿ ತರ ಅಂಗೈಲೇ ಇಟ್ಕೊಂಡು ಸಾಕ್ತಾ ಇರ್ತೀರ, ಆದ್ರೆ ಆ ಅರಗಿಣಿ ಹಾರು ಹೋಗ್ಬಾರ್ದು ಅಂತ ನೀವು ಮುಷ್ಟಿನ ಬಿಗಿ ಮಾಡಿದಷ್ಟು ಆ ಅರಗಿಣಿ ಉಸಿರುಗಟ್ಟಿ ಸತ್ ಹೋಗುತ್ತೆ. ಪ್ಲೀಸ್ ಸ್ಟಾಪ್ ಪ್ರೆಷರೈಸಿಂಗ್ ಯುವರ್ ಚಿಲ್ಡ್ರನ್. ಅವ್ರಿಗೇನಿಷ್ಟನೋ ಅದನ್ನ ಮಾಡ್ಲಿಕ್ಕೆ ಬಿಡಿ. ದಯವಿಟ್ಟು ಅವ್ರನ್ನ ಇನ್ನೊಬ್ರೊಟ್ಟಿಗೆ ಕಂಪೇರ್ ಮಾಡಬೇಡಿ. ಕಂಪ್ಯಾರಿಸನ್ ಬಗ್ಗೆ ನಾನು ಆಲ್ರೆಡಿ ಈ ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಕೆಳಗಡೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಸ್ಟಾರ್ಟ್ ರೆಕಾಗ್ನೈಸಿಂಗ್ ದರ್ ಟ್ಯಾಲೆಂಟ್ ಅಂಡ್ ಸಪೋರ್ಟ್ ದೆಮ್ ಫಾರ್ ಹೂಮ್ ದೇ ಆರ್. ಎರಡನೇ ಪೇರೆಂಟಿಂಗ್ ಸ್ಟೈಲ್, ಓವರ್ ಪ್ರೊಟೆಕ್ಟಿವ್ ಪೇರೆಂಟಿಂಗ್.
ಸ್ನೇಹಿತರೆ, ನಮ್ಮ ಮಕ್ಕಳು ಓಡ್ಬೇಕು, ಬೀಳ್ಬೇಕು, ಏಳ್ಬೇಕು, ಆ ಬಿದ್ದು ಗಾಯ ಮಾಡ್ಕೊಂಡು ಆ ಪೆಟ್ಟನ್ನ ತಿಂದು ಸಹಿಸ್ಕೊಳ್ಳೋಂಥ ಇಮ್ಯುನಿಟಿ ಅವರಲ್ಲಿ ಬೆಳೆಸ್ಕೋಬೇಕು. ಹೀಗೇನೆ ನಾವೆಲ್ಲರೂ ಬೆಳೆಯೋದು ಅಲ್ವಾ? ಅದು ಬಿಟ್ಟು ನಮ್ಮ ಮಕ್ಕಳು ಬೀಳಲೇಬಾರ್ದು, ಅವ್ರಿಗೊಂದು ಕಿಂಚಿತ್ತೂ ನೋವಾಗ್ಬಾರ್ದು ಅಂತ ಅವ್ರು ಹೋಗೋ ಹಾದಿಲೆಲ್ಲ ನೀವು ಹಾಸಿಗೆನ ಹಾಸ್ಕೋತಾ ಹೋಗ್ತಾ ಇದ್ರೆ ಎಲ್ಲಿವರೆಗೂ ತಾನೇ ನೀವು ಆ ಪ್ರಯತ್ನನ ಮಾಡಕ್ಕಾಗುತ್ತೆ? ಅವರ ರೆಸ್ಪಾನ್ಸಿಬಿಲಿಟಿ ಅವರೇ ತಗೊಳ್ಳೋದು ಯಾವಾಗ? ಒಂದು ಹಕ್ಕಿಯ ಮರಿ ಮೊಟ್ಟೆಯಿಂದ ಆಚೆ ಬರ್ಬೇಕಾದ್ರೆ ಆ ಮೊಟ್ಟೆನ ಒಡ್ಕೊಂಡು ಆ ಮರಿನೇ ಆಚೆಗೆ ಬರ್ಬೇಕು. ಅದು ಬಿಟ್ಬಿಟ್ಟು ನೀವು ಸಹಾಯ ಮಾಡ್ತೀನಿ ಅನ್ನೋ ನೆಪದಲ್ಲಿ ಆ ಮೊಟ್ಟೆನ ಒಡೆದಾಕಿದ್ರೆ ಆ ಮರಿ ಸತ್ತು ಹೋಗುತ್ತೆ. ಜೀವನ ಅನ್ನೋದು ಹಾಗೆ. ಅಪ್ಪ ಅಮ್ಮ ಆಗಿ ನಾವೇ ಅವ್ರ ಭವಿಷ್ಯನ ರೂಪಿಸ್ತೀವಿ, ನಾವೇ ಬ್ರಹ್ಮ, ನಾವೇ ಅವ್ರ ಹಣೆಬರಹನ ತಿದ್ದು ಬಿಡ್ತೀವಿ ಅಂತ ಹೋದ್ರೆ ಅದು ಕೊನೆಗಾಣೋದು ದುರಂತದಲ್ಲಿ ಮಾತ್ರ. ಅತಿಯಾದ ಮುದ್ದು, ಅತಿಯಾದ ಕಾಳಜಿ ನಮ್ಮ ಮಕ್ಕಳನ್ನ ಗಾಜಿನ ಗೊಂಬೆಗಳನ್ನಾಗಿ ಮಾಡಿಬಿಡುತ್ತೆ. ನೀವು ಅವ್ರು ಸೋಲ್ಬಾರ್ದು, ಸೋಲಿನ ಅನುಭವನೇ ಅವ್ರಿಗಾಗ್ಬಾರ್ದು ಅಂತ ಅವ್ರ ಜೊತೆ ನಿಂತಿರ್ತೀರಾ, ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರಿಗೆ ಸಪೋರ್ಟ್ ಮಾಡಿರ್ತೀರಾ. ಐ ಅಗ್ರಿ. ಬಟ್ ಅವ್ರಿಗೆ ಸೋಲಿನ ರುಚಿನೇ ಗೊತ್ತಿಲ್ಲ ಅಂದ್ರೆ ಮುಂದೆಂದೋ ಒಂದಿನ ಸೋತಾಗ ಆ ಸೋಲು, ಆ ಅವಮಾನ, ಆ ಟೀಕೆಗಳು ಇವನ್ನೆಲ್ಲ ಅರಗಿಸ್ಕೊಳ್ಳೋ ಅಂತ ಶಕ್ತಿ ಅವ್ರಿಗಿರಲ್ಲ. ಸೊ ಅದರ ರಿಸಲ್ಟ್ ಏನಾಗುತ್ತೆ ಅಂದ್ರೆ ಡಿಪ್ರೆಷನ್, ಆ ಡಿಪ್ರೆಷನ್ ಇಂದ ಸುಸೈಡ್. ನಮ್ಮ ಮಕ್ಕಳು ಚೆನ್ನಾಗಿರ್ಲಿ, ಒಂದು ಒಳ್ಳೆ ಭವಿಷ್ಯ ಕಟ್ಕೊಳ್ಳಿ, ಅವ್ರ ಜೀವನ ತುಂಬಾ ಸುಂದರವಾಗಿರ್ಲಿ ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡ್ತೀವಿ. ಆದ್ರೆ ಆ ಜೀವನನ ರೂಪಿಸ್ಕೊಳ್ಳೋದಕ್ಕೆ ಮುಖ್ಯ ಅವ್ರ ಜೀವಂತ ಇರ್ಬೇಕಲ್ವಾ? ಎಲ್ಲಾ ಪೋಷಕರಲ್ಲಿ ನಾನು ಕಾಣದ ಜೀವನನ ನಮ್ಮ ಮಕ್ಳು ಕಾಣ್ಲಿ, ನಾನು ಪಟ್ಟ ಕಷ್ಟ ನಮ್ಮ ಮಕ್ಳು ಪಡಬಾರ್ದು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇರೋದು ತಪ್ಪಲ್ಲ. ಆದ್ರೆ ನಾನು ಮಾಡಕ್ ಆಗದೆ ಇರೋದನ್ನೆಲ್ಲ ನನ್ ಮಗ ಮಾಡ್ಲಿ, ನಾನ್ ಮಾಡದೇ ಇರಕ್ ಆಗದೆ ಇರೋದನ್ನೆಲ್ಲ ನನ್ ಮಗಳು ಮಾಡ್ಲಿ ಅಂತ ಅನ್ಕೊಳ್ಳೋದು ಖಂಡಿತ ತಪ್ಪು. ನಿಮ್ಮ ಜೀವನ ಬೇರೆ, ಅವರ ಜೀವನ ಬೇರೆ. ನಿಮ್ಮ ಆಸಕ್ತಿಗಳು ಬೇರೆ, ಅವರ ಆಸಕ್ತಿ ಬೇರೆ. ನಿಮ್ಮ ಕಾಲಘಟ್ಟ ಬೇರೆ, ಅವರ ಈ ಕಾಲಘಟ್ಟ ಬೇರೆ. ನಿಮಗೆ ಓದಿದ್ರೆ ಮಾತ್ರ ಭವಿಷ್ಯ ಅಂತಿತ್ತು. ಆದ್ರೆ ಇವಾಗ ಹಾಗಲ್ಲ. ಅವಿದ್ಯಾವಂತರಾದ್ರೂ ಕೂಡ ಸಾಮಾನ್ಯ ಜ್ಞಾನ ಇಟ್ಕೊಂಡು ಎಷ್ಟೋ ಜನ ಲಕ್ಷ ಲಕ್ಷ ದುಡಿತಾ ಇದ್ದಾರೆ, ಕೋಟ್ಯಾಧಿಪತಿಗಳಾಗಿದ್ದಾರೆ. ಇಲ್ಲಿ ವಿಚಾರಗಳು ಮುಖ್ಯ ಆಗುತ್ತೆ ಹೊರತು ವಿದ್ಯೆ ಖಂಡಿತ ಅಲ್ಲ. ಅಂಡ್ ವಿದ್ಯೆ ಅವರ ಟ್ಯಾಲೆಂಟ್ ನ ಅಳಿಯೋಕೆ ಮಾನದಂಡ ಆಗ್ಬಾರ್ದು. ಈ ಒಂದು ಎಕ್ಸಾಮ್ ನಿಮ್ಮ ಮಕ್ಕಳ ಯೋಗ್ಯತೆನ ಅಳಿಲಿಕ್ಕೆ ಸಾಧ್ಯನಾ? ಯೋಚನೆ ಮಾಡಿ. ದಯವಿಟ್ಟು ಎಕ್ಸಾಮ್ ತರ ತಗೊಳಕ್ ಬಿಡಿ. ಆದ್ರೆ ಎಕ್ಸಾಮ್ನೇ ಜೀವನ ಅಂತ ಮಾಡಿ ಅವ್ರ ಜೀವನನ ಖಂಡಿತ ಹಾಳು ಮಾಡಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಪೋಷಕರಲ್ಲಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನಾನು ಹೇಳಿರೋ ವಿಚಾರಗಳಲ್ಲಿ ಯಾವ್ದಾದ್ರೂ ತಪ್ಪಿದ್ರೆ ಕ್ಷಮಿಸಿ. ಆದ್ರೆ ಖಂಡಿತ ವಿಚಾರ ಮಾಡಿ. ನಿಮ್ಮ ಮಕ್ಕಳು ಆಸ್ತಿ ಆಗ್ಬೇಕೆ ಹೊರತು ಶವವಾಗಬಾರ್ದು.